ಸೊ ಹಿಯರ್ ಇಸ್ ದ ಸೊಲ್ಯೂಷನ್ ಫಾರ್ ದಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಫಸ್ಟ್ ನಾನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿದ್ದೀವಿ. ಟೋಟಲ್ ಕ್ರೆಡಿಟರ್ಸಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಸೆಕ್ಯೂರ್ಡ್ ಪ್ಲಸ್ ಪ್ರಿಫರೆನ್ಷಿಯಲ್ ಪ್ಲಸ್ ಅನ್ಸೆಕ್ಯೂರ್ಡ್. ಸೊ ಇದು ಮೂರು ಸೇರಿಸಿದ್ರೆ ದಟ್ ಈಸ್ ದ ಟೋಟಲ್ ಕ್ರೆಡಿಟರ್ಸ್. ಟೋಟಲ್ ಕ್ರೆಡಿಟರ್ಸ್ ಗಿವನ್ ಇನ್ ದ liability side of balance sheet is 3,85,000. So secured is 2,25,000 and preferential is 30, and we don't know the unsecured creditors. So unsecured creditors ಗೊತ್ತಿಲ್ಲ. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನ ಇದೀಗೆ ಉಳಿಸ್ಕೊಳ್ಳಿ. ಸೊ ಇದೆರಡನ್ನ ಚೇಂಜ್ ಮಾಡಿದಾಗ ಏನಾಗುತ್ತೆ, ಪ್ಲೇಸಸ್ಸು ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಇದೆರಡರದ್ದು ಟೋಟಲ್ 2,55,000. ಸೊ 1,30,000 is the unsecured creditors. Then cash, sundry assets. Sundry assets realized 70% of their book value, of its book value. 17 lakhs into 70%. Then secured creditors 2,25,000. Liquidation expenses that is given in the problem. So liquidators remuneration on assets realized. So assets realized is 11,90,000 on that 3%. On unsecured creditors the balance ಮೇಲೆ ಡಿಪೆಂಡ್ ಆಗುತ್ತೆ. mortgage debentures of 4 lakh. ಸೊ ಒಂದ್ಸಲಿ ಬ್ಯಾಲೆನ್ಸ್ನ ಚೆಕ್ ಮಾಡಿ ಡಿಬೆಂಚರ್ಸ್ನ ಪೇ ಮಾಡಿದಾದ್ಮೇಲೆ receipts 12,70,000 minus secured creditors ಎಷ್ಟು ಉಳ್ಕೊಳ್ಳುತ್ತೆ, 10,45,000 minus liquidation expenses minus liquidators remuneration on assets realized mortgage debentures. So balance is 5,74,300. ಸೊ ಅಂದರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು ಪೇ ಮಾಡ್ಬೋದು, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸು ಪೇ ಮಾಡ್ಬೋದು. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಇಸ್ 30, unsecured creditors is 1,30,000. So that we can repay both preferential and the unsecured. ಎರಡನ್ನೂ repay ಮಾಡಿ. ಸೊ ಪ್ರಿಫರೆನ್ಷಿಯಲು repay ಮಾಡಿ, unsecured. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಪೂರ್ತಿ ಪೇ ಮಾಡ್ತಿದ್ದಾಗ ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಾಬ್ಲಮಲ್ಲಿ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ದಟ್ ಈಸ್ ರೆಮ್ಯುನರೇಷನ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದೆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಅದರ್ ದೆನ್ ಮೀನ್ಸ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ ನಾರ್ಮಲಿ ನಮ್ಗೆ ಏನಾಗುತ್ತೆ, ಏನೂ ಕೊಡಲಿಲ್ಲ ಅಂದಾಗ, ಸೊ ವೆನ್ ವಿ ಆರ್ ರೀಪೇಯಿಂಗ್ ಆಲ್ ದ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಎಲ್ಲ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನ ರೀಪೇ ಮಾಡಬೇಕಾದಾಗ, ಸೊ ವೈಲ್ ಕ್ಯಾಲ್ಕುಲೇಟಿಂಗ್ ದ ರೆಮ್ಯುನರೇಷನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ವಿಲ್ ಬಿ ಇನ್ಕ್ಲೂಡೆಡ್. ಸೊ ಅವ್ರು ಕೊಡಲಿಲ್ಲ ಅಂದರೆ ನಾವು ಆಬ್ವಿಯಸ್ಲಿ ಇನ್ಕ್ಲೂಡ್ ಮಾಡ್ಕೊತೀವಿ. ಬಟ್ ಇನ್ ದ ಪ್ರಾಬ್ಲಮ್ ದೇ ಹ್ಯಾವ್ ಸ್ಪೆಸಿಫೈಡ್ ಅದರ್ ದೆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಟು ಬಿ ಎಕ್ಸ್ಕ್ಲೂಡೆಡ್, ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ಓನ್ಲಿ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ ನಮಗೆ, ದಿಸ್ ಇಸ್ ಅಮೌಂಟ್ ಅವೈಲಬಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ನಾವು ಟೋಟಲಿ ಪೇ ಮಾಡಬೇಕಿರೋದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ 7 lakh. ನಮಗಿಲ್ಲ ಅಮೌಂಟ್ ಅವೈಲಬಲ್ ಆಗ್ತಿರೋದು 4,09,100. ದ ಟೋಟಲ್ ಅಮೌಂಟ್ ಪೇಬಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ದಟ್ ಇಸ್ ಕ್ಯಾಪಿಟಲ್ ಪ್ಲಸ್ ಡಿವಿಡೆಂಡ್. ಕ್ಯಾಪಿಟಲ್ ಗಿವನ್ ಅಂಡರ್ ದ ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್ ಇಸ್ 6,25,000. ಸೊ ಡಿವಿಡೆಂಡ್ ಅರಿಯರ್ಸ್ ಎಷ್ಟಾಗುತ್ತೆ ನಮಗೆ, 6,25,000 ಇಸ್ ಕ್ಯಾಪಿಟಲ್, 6% is rate of dividend and it is arrears for 2 years ಅಂದರೆ 75,000. ಸೊ ಟೋಟಲ್ ಕಮ್ಸ್ ಟು 7 lakh. ನಮಗೆ ಬೇಕಾಗಿರೋದು 7 lakh ಬಟ್ ಅವೈಲಬಲ್ ಇರೋದು 4,09,100. ವಿ ಆರ್ ನಾಟ್ ಹ್ಯಾವಿಂಗ್ ದ ಸಫಿಷಿಯಂಟ್ ಬ್ಯಾಲೆನ್ಸ್. ಸಫಿಷಿಯಂಟ್ ಬ್ಯಾಲೆನ್ಸ್ ಇಲ್ಲ. ಸಫಿಷಿಯಂಟ್ ಬ್ಯಾಲೆನ್ಸ್ ಇಲ್ಲ ಅಂದಾಗ ನಿಮಗೆ ಗೊತ್ತಿದೆ, ಈಕ್ವಿಟಿ ಶೇರ್ಸ್ ಆದರೆ ನಾವು ಅದನ್ನು ಬ್ಯಾಲೆನ್ಸಿಂಗ್ ಮಾಡ್ಬೋದು. ಪ್ರೀವಿಯಸ್ 2 ಪ್ರಾಬ್ಲಮ್ಸ್ ಮಾಡಿದ್ದೀರಾ. ಅನ್ಸೆಕ್ಯೂರ್ಡ್ ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ನ ಪಾರ್ಷಿಯಲ್ ಅಮೌಂಟ್ ಪೇ ಮಾಡೋದಕ್ಕೆ ಬರಲ್ಲ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ನೋಡ್ಬೋದು, ಇನ್ ದ ಬ್ಯಾಲೆನ್ಸ್ ಶೀಟ್ ವಿ ಹ್ಯಾವ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎರಡನ್ನೂ ಫುಲ್ಲಿ ಪೇಡ್ ಅಪ್ ವ್ಯಾಲ್ಯೂಸ್ ಇಲ್ಲ, ದಟ್ ಈಸ್ ಪಾರ್ಟ್ಲಿ ಪೇಡ್ ಅಪ್ ವ್ಯಾಲ್ಯೂಸ್. ಪಾರ್ಟ್ಲಿ ಪೇಡ್ ಅಪ್ ವ್ಯಾಲ್ಯೂಸ್ ಇರೋದ್ರಿಂದ ದಟ್ ವಿ ಕ್ಯಾನ್ ರಿಸೀವ್ ದ ಅಮೌಂಟ್ ಫ್ರಮ್ ದ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹತ್ರ ರಿಸೀವ್ ಮಾಡ್ಬೋದು. ಸೊ ಟೋಟಲ್ ಅಮೌಂಟ್ ಪೇಯಬಲ್ ಎಷ್ಟು ನಾವು ಪೇ ಮಾಡಬೇಕಾಗಿರೋದು 7 lakh, ಬಟ್ ಅವೈಲಬಲ್ ಇಸ್ ಓನ್ಲಿ 4,09,100. ಸೊ ಶಾರ್ಟೇಜ್ ಎಷ್ಟಾಗ್ತದೆ, 2,90,900. ನೀವು ಪ್ರೀವಿಯಸ್ 2 ಪ್ರಾಬ್ಲಮ್ಸು ಅಬ್ಸರ್ವ್ ಮಾಡಿ. ಇನ್ ದ ಪ್ರೀವಿಯಸ್ 2 ಪ್ರಾಬ್ಲಮ್ಸ್ ವಿ ಹ್ಯಾವ್ ಓನ್ಲಿ 1 ಈಕ್ವಿಟಿ ಕ್ಯಾಪಿಟಲ್. ಬರೀ ಒಂದೇ ಈಕ್ವಿಟಿ ಕ್ಯಾಪಿಟಲ್ ಇರೋದ್ರಿಂದ ಆಬ್ವಿಯಸ್ಲಿ ನಾವು ಅದರಿಂದನೇ ಕಲೆಕ್ಟ್ ಮಾಡಬೇಕು. ಬಟ್ ಈ ಪ್ರಾಬ್ಲಮ್ ಆ ಥರ ಅಲ್ಲ, ವಿ ಹ್ಯಾವ್ 2 ಡಿಫ್ರೆಂಟ್ ಈಕ್ವಿಟಿ ಶೇರ್ಸ್. 2 ಈಕ್ವಿಟಿ ಶೇರ್ಸ್ ಇದೆ ಇಲ್ಲಿ ನೋಡಿ. ಸೊ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಟು ಬಿ ರಿಸೀವ್ಡ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹತ್ರ ಎಷ್ಟು ರಿಸೀವ್ ಮಾಡಬೇಕು. ಇನ್ ದಿಸ್ ಪ್ರಾಬ್ಲಮ್ ವಿ ಹ್ಯಾವ್ 2 ಈಕ್ವಿಟಿ ಶೇರ್ಸ್ with different paid up values, 60 and ₹70 respectively on 4,000 and 8,000 shares. ಬ್ಯಾಲೆನ್ಸ್ ಶೀಟಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದ್ರದ್ದು ಅಂದರೆ 4,000 ಶೇರ್ಸ್ದು ಪೇಡ್ ಅಪ್ ವ್ಯಾಲ್ಯೂ 60 ಇದೆ, 8,000 ಶೇರ್ಸ್ದು ಪೇಡ್ ಅಪ್ ವ್ಯಾಲ್ಯೂ 70 ಇದೆ. ಫಸ್ಟ್ ಅಮೌಂಟ್ ಟು ಬಿ ಕಲೆಕ್ಟೆಡ್ ಆನ್ 4,000 ಶೇರ್ಸ್. 4,000 ಶೇರ್ಸ್ ಮೇಲೆ ಅಮೌಂಟ್ನ ಕಲೆಕ್ಟ್ ಮಾಡ್ತೀವಿ. ಸೊ ಯಾಕೆ 4,000 ಶೇರ್ಸ್ ಮೇಲೆ ಕಲೆಕ್ಟ್ ಮಾಡಬೇಕು ಅಂದರೆ, ಬಿಕಾಸ್ ದಟ್ ಈಸ್ ಲೀಸ್ಟ್ ಪೇಡ್ ಅಪ್ ವ್ಯಾಲ್ಯೂ. ಅಂದರೆ 4,000 ಪೇಡ್ ಅಪ್ ವ್ಯಾಲ್ಯೂಸ್ ಇದೆ ₹60. ಅಂದರೆ
8,000 ಅವ್ರು ಆಲ್ರೆಡಿ ಎಕ್ಸಸ್ 10 ರುಪೀಸ್ನ ಪೇ ಮಾಡಿರೋದ್ರಿಂದ ನಾವು ಫಸ್ಟ್ ಇವ್ರ ಹತ್ರ ಕಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ 60 ವೆನ್ ಕಂಪೇರ್ ಟು ಅದರ್ ಈಕ್ವಿಟಿ ಶೇರ್ಸ್ ಆನ್ 4,000 ಶೇರ್ಸ್ equity shares. On 4,000 shares first rupees 10 to be collected. First ಅವ್ರ ಹತ್ರ 10 rupeesನ ಕಲೆಕ್ಟ್ ಮಾಡ್ತೀವಿ. When rupees 10 collected on 4,000 shares, then paid up value of 4,000 shares will become 70. ನಾವು ಇದ್ರ ಮೇಲೆ 10 ರುಪೀಸ್ನ ಕಲೆಕ್ಟ್ ಮಾಡ್ಕೊಂಡಾಗ ಅವಾಗ ಪೇಡ್ ಅಪ್ ವ್ಯಾಲ್ಯೂ ಎಷ್ಟಾಗುತ್ತೆ, ಎರಡರದ್ದು 70 ರುಪೀಸ್ ಆಗುತ್ತೆ. ನಾವು ಪೇಡ್ ಅಪ್ ವ್ಯಾಲ್ಯೂ ಆಫ್ ಬೋತ್ ಈಕ್ವಿಟಿ ಶೇರ್ಸ್ ಇಸ್ ರುಪೀಸ್ 70. ಶಾರ್ಟೇಜ್ ಎಷ್ಟಾಗ್ತಿದೆ, 2,90,900. 4,000 ಶೇರ್ಸ್ ಹತ್ರ ಫಸ್ಟ್ ಎಷ್ಟು ಕಲೆಕ್ಟ್ ಮಾಡ್ಕೊತೀವಿ, 10 ರುಪೀಸ್ ಅಂದರೆ ಎಷ್ಟು ಕಲೆಕ್ಟ್ ಆಯಿತು, 40,000. ಇನ್ನು ಬ್ಯಾಲೆನ್ಸ್ ಎಷ್ಟಾಗುತ್ತೆ, 2,50,900. ಸೊ ಇದನ್ನು ಎರಡು ಥರ ಮಾಡ್ಕೊಬೋದು, ಇಲ್ಲ ನೀವು ಡೈರೆಕ್ಟಾಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಡೈರೆಕ್ಟ್ಲಿ ಬ್ಯಾಲೆನ್ಸ್ ಟು ಬಿ ಕಲೆಕ್ಟೆಡ್ ಫ್ರಮ್ 12,000 ಶೇರ್ಸ್. ಈ 12,000 ಶೇರ್ಸ್ ಯಾವುದಪ್ಪ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಇದೆಲ್ಲ 4,000 ಆ್ಯಂಡ್ 8,000 ಎರಡು ಆ್ಯಡ್ ಮಾಡಿದ್ರೆ